ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ವೇಷ್ ನಾಯಕ್. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ 20 ಇದೀವಿ. ಏನಪ್ಪ ಗಾಂಧಿನಗರದಲ್ಲಿ ಅಂತಂದ್ರೆ ಇವತ್ತು ಬೆಳಗಿನ ಜಾವ 8 ಗಂಟೆಗೆ ಸುಮಾರು 8 ಗಂಟೆ ನಡೆದಂಥ ಘಟನೆ. ಏನು ಸಾಧು ವಿಷಯದಲ್ಲಿ 3 ಜನ ಬಂದ್ಬಿಟ್ಟು ಏನು ಹನುಮಮ್ಮ ಗಂಡ ಆನಂದನ್ ಅವ್ರ ಮನೆಗೆ ಬಂದಿರ್ತಾರೆ. ಆ ಎಮ್ಮ ಪಾಪ ಮನೆಯಲ್ಲಿ ತಾವೇ ದಿನನಿತ್ಯ ಏನೋ ಕೆಲಸ ಕಾರ್ಯ ಥರ ಮಾಡ್ತಾ ಇರ್ತಾರೆ. ಇವ್ರ ಮನೆಗೆ ಏಕಾಏಕಿ ನುಗ್ಬಿಟ್ಟು ಅವ್ರ ಜೊತೆ ಇಲ್ಲ ಮಲ್ಲಯ್ಯ ಅದು ಇದಂತ ದೇವರ ಹೆಸರು ಹೇಳ್ಬಿಟ್ಟು ಅವರಿಗೆ ಭಂಡಾರ ಹಚ್ತಾರೆ. ಹಚ್ಚ ನಂತರ ಆಟೋಮೆಟಿಕ್ ಆ ಎಮ್ಮಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದ ದಿನಸ ಆಗುತ್ತೆ. ಆಗ ಮನೆಯಲ್ಲಿರುವಂಥ 5,000 ರೂಪಾಯಿ ತಗೊಂಡು ಓಡ್ಬೋತಾರೆ. ಇಲ್ಲಿ ಸ್ಥಳೀಯರೆಲ್ಲ ಇದು ಮಾಡಿಕೊಂಡು ಇಲ್ಲಿ ಏನು ಗಣೇಶ ದೇವಸ್ಥಾನ ಹತ್ತಿರ ಆ ವ್ಯಕ್ತಿನ ಹಿಡಿದು ಹೊಡೆದು ಮತ್ತೆ ಪೊಲೀಸರಿಗೆ ಇದು ಮಾಡ್ತಾರೆ. ಈಗ ಅವರು ಮನೆಯವರು ಕೂಡ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ. ನನ್ನ ಹೆಸರು ಅನ್ಮೂರು. ಏನಾಯ್ತಮ್ಮ, ಏನು ಘಟನೆ ಅದು? ಅವ್ರು ಮೂವರು ಬಂದ್ರಿ, ಬಂದ್ ಕಾಸಿ ಇಲ್ಲಿ ರೊಕ್ಕ ಕೊಡಕ್ಕೆ ಹೋದ್ರೆ ಬೇಡಮ್ಮ ಅಂತ ಕೇಸಿ ಒಳಗೆ ಬಂದ್ರು. ಬಂದ್ ಕಾಸಿ ಕುರ್ಚಿ ಇಟ್ಕೊಂಡು ಕುತ್ಕೊಂಡ್ರು. ಕುತ್ಕೊಂಡಿಂದ ಮನ್ಯಾಗ ರೊಕ್ಕ ಅದಾವ ತಂದು ಕೊಡು ನೀನು ಅಂತ ಕೇಸಿ ಅಂದ್ರಿ. ಇಲ್ಲ ರೀ, ರೊಕ್ಕ ನಾ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ಬೇಕಿದ್ದೀನಿ ಅಂತ ಅಂದೆ. ನಿಮ್ಮ ಗಂಡ ಸತ್ತು ವರ್ಷದ ಮೇಲೆ ಈಗ 3 ತಿಂಗಳಾಯ್ತು ನೋಡು ಅಂದ್ರು. ಹೌದ್ರಿ, ಅದೇನು ಕರೆವ ಅಂದೆ. ಅಲ್ಲಿಂದ ಭಂಡಾರ ಹಚ್ಚಿದ್ರಿ. ಭಂಡಾರ ಹಚ್ಚಿಂದ ಮನ್ಯಾಗ ಅದಾವ, ನೀವು ಕೊಟ್ಟು ಸರಿ ಕೊಡ್ಲಿಲ್ಲ ನಾವು ಒಳಗೆ ಹೋಗಿ ತಗೊಂತೀವಿ ನೋಡು ಅಂದ್ರೆ. ಅಂದಿಂದ ನೀನು ಎಷ್ಟೊತ್ತು ತರ್ಬೇಕಂತ ಭಂಡಾರ ಹಚ್ಚಿಂದ ನಾವು ಹೋಗಿ ತಗೊಂಬಂದು ಅವ್ರಿಗೆ 5,000 ರೂಪಾಯಿ 5,000 ರೂಪಾಯಿ ಇದೈತೆ ನೋಡಿ, ನಿನ್ನ ಅದಾವ ನೋಡು ಅಂದ್ರೆ. ಇಲ್ಲ ರೀ ಅಂದೆ. ಅಂದಿಂದ ಇಲ್ಲ ನಾವು ಹೋಗಿ ತಗೊಂಬರ್ತೀವಿ ಅಂತ ಅನ್ನಕ ನಾನು ಅದೇ ಇಟ್ನ ನಮ್ಮ ಹುಡುಗಿ ಫೋನ್ ಮಾಡಿದ್ವಿ. ಫೋನ್ ಮಾಡೋಣ ನೀನು ಬೇಸಲ್ಪ ಯಾರು ಬರಂಗದಾರ ಅಂತ ಅದನ್ನ ಇಸ್ಕೊಂಡು ಹಂಗ ಹೊಡಿ ಹೋಗ್ಬಿಟ್ರಿ. ಇಷ್ಟೆಲ್ಲ ಮಾಡ್ಯಾರ ಅವರು. ಭಂಡಾರ ಹಚ್ಚಿದಾಗ ನಿಮ್ಗೆ ಏನಾಯ್ತು? ಅದು ಒಂದು 10 ನಿಮಿಷ ಮನುಷ್ಯರು ಇದಾಗ್ಲಿಲ್ಲ ರೀ, ಪ್ರಜ್ಞೆ ಇರ್ಲಿಲ್ಲ ರೀ. ಈಗ ಫೋನ್ ಬಂದಾಗ ನಿಮ್ ಪ್ರಜ್ಞೆ ಅವಾಗ ಇದಾಗೈತ್ರಿ. ಆಮೇಲೆ ನೆಕ್ಸ್ಟ್ ಹೊರಗಡೆ ಬಂದ್ರು ಅವರು. ಅವ್ರು 3 ಜನ ಇದ್ರು. 3 ಜನ ಇದ್ರು. ನೋಡಕ್ ಹೆಂಗಿದ್ರು ಅವ್ರು? ಯಾವ ತರ? ಏನೋ ಸಣ್ಣ ವಯಸ್ಸಾರ ಅದಾರ ಅವ್ರು. ಯಾವ ತರ, ಯಾವ ವೇಷದಲ್ಲಿ? ಅದು ಮಲೆಯಿಂದ ಹಾಕ್ಯಂತಾರಲ್ರಿ, ಆ ವೇಷದಾಗ ಬಂದಾರ. ಹೌದಾ? ಅವ್ರನ್ನೇ ಮತ್ತೆ ಯಾವ ರೀತಿ ಹಿಡ್ಕೊಂಡ್ರಮ್ಮ ಜನ? ಅಲ್ಲಿ ಬಂದು ಮತ್ತೆ ನಮ್ಮ ಮಳೆಯ ಬಂದ್ ಕಾಸಿ ಎಲ್ಲ ಇಡೀ ಓಟ್ ಹುಡುಕಿದ್ವಿ, ಸಿಗ್ಲಿಲ್ಲ ರೀ. ಅಲ್ಲಿ ಗಣೇಶನ ಇದ್ರ ತಲೆ ಹೋಗೋಣ, ನಾನು ನಮ್ಮ ಮಳೆ ಹೋಗೋಣ, ಅಲ್ಲಿ ಸಿಕ್ಕಿಂದ ಎಲ್ಲರಿಗೆ ಫೋನ್ ಮಾಡಿ ಕಳಿಸಿ ಕರೆ ಕಳಿಸಿ ಎಲ್ಲ ಇದು ಮಾಡಿದ್ರು. ದನಕ್ಕೆ ಬಡದಿಂದ ಇಲ್ಲ 5,000 ರೂಪಾಯಿ ಅದಾವ ತಗ ಅಂತ ಕಳಿಸಿ ಹಿಂದೆಲ್ಲ ಕೊಟ್ರೆ 5,000 ರೂಪಾಯಿ. ಯಾವ ಊರು ಏನಂಬದು ಏನಾರು ಹೇಳಿಲ್ಲ ರೀ ಅವರು. ಹೋಗ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಿ ಅವರು ಭಂಡಾರ ಹಚ್ಚಿ 5,000 ತಗೊಂಡ್ಬಂದ್ಬಿಟ್ರು. ಮನೆಗೆ ಹೋಗ್ಕೊಂಡು ನೀನು ಆರಾಮಿಲ್ಲದಂಗ ಆಯ್ತು, ಏನಾನ ಆಯ್ತಿದ್ ಮಲೆನ ಆಶೀರ್ವಾದ ಇರ್ತ ತಗಂತ. ಅಲ್ಲ, ಇದು ಯಾವಾಗ ಆಗಿರೋದು? ಇದು ಬೆಳಗ್ಗೆ ಒಂದು ಗಂಟೆ ಹಂಗ. 1 ಗಂಟೆ ಆಯ್ತು. ಏನ್ ಮಾಡಿದ್ರು? ಫಸ್ಟ್ ಬಂದು ಎಲ್ಲಿಂದ ಬಂದೀವಿ ಅಂತ ಹೇಳಿದ್ರು ಅವರು. ಅವರು ಎಲ್ಲೆಸ್ ಬಂದಿವಿ ಅಂತ ಹೇಳಿಲ್ಲ, ನಾವು ಮಲೆಗೆ ಹೊಂಟಿವಿ. ನಾವು ಮಲೆಯ ಭಕ್ತರು, ನಾವು ಪ್ರತಿ ವರ್ಷ ಬರ್ತೀವಮ್ಮ ಕಾಣಿಕೆ ಕೊಡ್ರ ಅಂತ ಕೇಳ್ಯಾರ. ಅವ್ರು 10 ರೂಪಾಯಿ ಕೊಡಕೋ ಎರಡ ಇಸ್ಕೊಂಡಿಲ್ಲ ಅವರು. ನಿನ್ಗೆ ಒಳ್ಳೇದಾಗತ್ತಾ, ನೀನ್ ಆರಾಮಿಲ್ಲದಂಗ ಆಯ್ತು ಒಬ್ಬಕ್ಕೆ ಹೆಣ್ಮಗಳು ಅಂತ ಕೇಸಿ ಭಂಡಾರ ಹಚ್ಚಿ ಮನೆ ನುಗ್ಗಿರ ಅಂತ ಬೇಕಂತ ಒಳಗಡೆ ನುಗ್ಗಿ 5,000 ರೂಪಾಯಿ ತಗೊಂಡು ಏನು ಗೊತ್ತಾಗಿಲ್ಲ ಅಂತ ತಗೊಂಡು ಆ ಕಡೆ PDM ಕ್ಯಾಂಪ್ ಹೋಗಿ ಅಣ್ಕೊಂಡಾರಂತ. ಇವನು 1 ಗಂಟೆನ ಅವ್ರ 10 ಗಂಟೆ ಅಮೌಂಟ್ ಕೊಟ್ಟರು.